ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ದಿ ಚಾನಲ್. ಇವತ್ತಿನ ಟ್ಯಾರೋ ರೀಡಿಂಗ್ ಬಂದು ನಿಮ್ಮ ಪಾರ್ಟ್ನರ್ ಅವರ ಕರೆಂಟ್ ಎನರ್ಜೀಸ್ ಏನಿದೆ ಆ್ಯಂಡ್ ಟ್ಯಾರೋ ಅನ್ನೋದು ಒಂದು ಕರೆಂಟ್ ಎನರ್ಜೀಸ್ ಮೇಲೆ ನೋಡುವಂಥದ್ದು. ಆ್ಯಂಡ್ ಇದೊಂದು ಜಸ್ಟ್ ಜನರಲ್ ರೀಡಿಂಗ್ ಆಗಿರುತ್ತೆ. ನಿಮಗೆ ಅನಿಸಿದ್ರೆ ಪರ್ಸ್ನಲ್ ಕನ್ಸಲ್ಟೇಷನ್ ಬೇಕು ಅಂತ ಆವಾಗ ನೀವು ಡಿಸ್ಕ್ರಿಪ್ಷನಲ್ಲಿರುವಂಥ ವಾಟ್ಸಪ್ ನಂಬರ್ಗೆ ವಾಟ್ಸಪ್ ಮೆಸೇಜನ್ನು ಮಾಡಬಹುದು. ಆ್ಯಂಡ್ ಇನ್ನೂ ಒಂದು ಸಜೆಷನ್ ನನ್ನ ಕಡೆಯಿಂದ ಏನು ಅಂತ ಅಂದರೆ, ಥ್ಯಾಂಕ್ ಯು ಸೋ ಮಚ್. ನಂದು ಆಲ್ಮೋಸ್ಟ್ ಈಗ 4.5K ಸಬ್ಸ್ಕ್ರೈಬರ್ಸ್ ಹತ್ತತ್ರ ಇದೆ. ಆ್ಯಂಡ್ ಥ್ಯಾಂಕ್ ಯು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿದ್ದೀರಾ, ಇಷ್ಟು ದಿನ ಸಪೋರ್ಟ್ ಮಾಡ್ಕೊಂಬಂದಿದ್ದೀರಾ, ಥ್ಯಾಂಕ್ ಯು ಸೋ ಮಚ್. ಸೊ ಏನು ಅಂತ ಅಂದರೆ, ನಿಮಗೇನಾದರೂ ಯೂಟ್ಯೂಬ್ ಚಾನಲ್ ಓಪನ್ ಮಾಡಬೇಕು, ನಾನು ಅದರಲ್ಲಿ ಗ್ರೋ ಆಗಬೇಕು ಅಂತ ಇದ್ದರೆ ಆಗ ನೀವು ಮಾಡ್ಬೋದು. ಸೊ ಇದನ್ನು ಯಾಕೆ ಹೇಳ್ತಾ ಇದ್ದೀನಿ ಅಂತಂದರೆ, ಸೊ ಮ್ಯಾಕ್ಸಿಮಮ್ ಪೀಪಲ್ಗೆ ರೀಚ್ ಆಗೋ ಥರ ಮಾಡಿ. ಸೊ ಸ್ಟಾರ್ಟಿಂಗ್ ಆಗೋದಿಲ್ಲ. ಸೊ ಮ್ಯಾಕ್ಸಿಮಮ್ ಪೀಪಲ್ ಅಂತಂದರೆ ಒಂದು 40K 50K ಈ ಥರ ಪೀಪಲ್ಗೆ ರೀಚ್ ಆಗೋ ಥರ ನೀವು ವೀಡಿಯೋಸ್ ಮಾಡಿದಾಗ ನಿಮಗೆ ಮಂತ್ಲಿ ಅಮೌಂಟ್ ಬರೋವಂಥದ್ದು ಇರಬಹುದೇನೋ. ಬಿಕಾಸ್ ನಾನಿನ್ನೂ ಒಂದು ಪೇಮೆಂಟು ಸಹ ತೊಗೊಂಡಿಲ್ಲ ಯೂಟ್ಯೂಬ್ ಕಡೆಯಿಂದ. ಯಾಕೆ ಅಂತಂದರೆ ಆಲ್ಮೋಸ್ಟ್ ಒಂದು 1.5 ಇಯರ್ ಆಗ್ತಾ ಬಂತು ಈ ಒಂದು ಯೂಟ್ಯೂಬ್ ಚಾನಲ್ನ ಕ್ರಿಯೇಟ್ ಮಾಡಿ. ಬಟ್ ನಾನಿನ್ನೂ ಯಾವುದೇ ಪೇಮೆಂಟ್ನ ರಿಸೀವ್ ಮಾಡ್ಕೊಂಡಿಲ್ಲ. ಯಾಕೆ ಅಂತಂದರೆ ನಮ್ಮದು ಆಲ್ಮೋಸ್ಟ್ 1K ಇರುತ್ತೆ ಅಥವಾ 2K ಇರುತ್ತೆ. ಸೊ ಇಟ್ ಟೇಕ್ಸ್ ಟೈಮ್, ಲೈಕ್ 1.5 ಇಯರ್ಗೆ ಒನ್ಸ್ ಪೇಮೆಂಟ್ ಬರ್ಬೋದು ಅಥವಾ 2 ಇಯರ್ಸ್ ಒನ್ಸ್ ಪೇಮೆಂಟ್ ಬರ್ಬೋದು, ಈ ಥರ ಇರುತ್ತೆ. ಬಟ್ ನಿಮಗೇನಾದರೂ 40K 50K ರೀಚ್ ಮಾಡಿಸುವಷ್ಟು ಕೆಪಬಿಲಿಟಿ ನಿಮಗೆ ಇದೆ ಅಂತಂದರೆ ಆಗ ನೀವು ಯೂಟ್ಯೂಬ್ ಚಾನಲ್ನ ಕ್ರಿಯೇಟ್ ಮಾಡಿ ನೀವು ಸಹ ಗ್ರೋ ಆಗ್ಬೋದು. ಇನ್ ಕೇಸ್ ಯಾರಾದರೂ ಆ ಥರ ಯೋಚನೆ ಮಾಡ್ತಾಯಿದ್ರೆ ಕಂಗ್ರ್ಯಾಚುಲೇಷನ್ಸ್, ನಿಮಗೆ ಒಳ್ಳೆಯದಾಗಲಿ ನೆಕ್ಸ್ಟ್ ಫ್ಯೂಚರ್ ಯೂಟ್ಯೂಬಲ್ಲಿ ಗ್ರೋ ಆಗಿ ಅಂತ ಹೇಳ್ತೀನಿ. ಆ್ಯಂಡ್ ಇಲ್ಲಿ ಪೈಲ್ 1 ಪೈಲ್ 2 ಇಟ್ಟಿದ್ದೀನಿ. ನಿಮ್ಮ ನೇಮಿನ ಮೊದಲ ಅಕ್ಷರ ಯಾವ ಪೈಲಲ್ಲಿದೆ ಆ ಒಂದು ಪೈಲನ್ನು ನೀವು ಚೂಸ್ ಮಾಡಿಕೊಂಡು ಈ ಒಂದು ವಿಡಿಯೋನ ನೋಡಬಹುದು. ಐ ಥಿಂಕ್ ಇಟ್ಸ್ ಕ್ಲಿಯರ್ ಅನ್ಕೋತೀನಿ, ಕಾಣಿಸ್ತಿದೆ ಅಂದ್ಕೊಳ್ತೀನಿ ಪೈಲ್ಸು. ಸೊ ಪೈಲ್ 1 ಅವರಿಗೆ ನೋಡೋಣ ಏನೆಲ್ಲ ಬರುತ್ತೆ ಅಂತ. ಸೊ ಕಾರ್ಡ್ ಶಫಲಿಂಗ್ ಟೈಮ್ ತೊಗೊಳ್ತಾ ಇದೆ, ಸೊ ಪ್ಲೀಸ್ ವೆಯ್ಟ್. ಆ್ಯಂಡ್ ಇದು ಒಂದು ಜಸ್ಟ್ ಜನರಲ್ ರೀಡಿಂಗ್ ಆಗಿರುತ್ತೆ. ಬಿಕಾಸ್ ಇಲ್ಲಿ ಸೋ ಮೆನಿ ಥೌಸಂಡ್ಸ್ ಆಫ್ ಪೀಪಲ್ಸ್ ಇಲ್ಲಿ ನೋಡ್ತಾ ಇರ್ತೀರ. ನಿಮಗೇನಾದರೂ ಪರ್ಸ್ನಲ್ ಕನ್ಸಲ್ಟೇಷನ್ಸ್ ಬೇಕು ಅಂದರೆ ಡಿಸ್ಕ್ರಿಪ್ಷನಲ್ಲಿ ವಾಟ್ಸಪ್ ನಂಬರ್ ಕೊಟ್ಟಿರ್ತೀನಿ, ಅದಕ್ಕೆ ನೀವು ವಾಟ್ಸಪ್ ಮೆಸೇಜನ್ನು ಮಾಡಬಹುದು. ಆ್ಯಂಡ್ ಆಲ್ಸೋ ಬ್ರೇಸ್ಲೆಟ್ಸ್ ನೀವು ಪರ್ಚೇಸ್ ಮಾಡಬೇಕು ಅಂದ್ಕೊಳ್ತಾ ಇದ್ದರೆ ಆ್ಯಂಡ್ ಅದು ಸಹ ಅವೈಲಬಲ್ ಇದೆ, ಯು ಕ್ಯಾನ್ ಪರ್ಚೇಸ್. ಓಕೆ, ಸೊ ದೀಸ್ 4 ಕಾರ್ಡ್ಸ್ ನೋಡೋಣ ಏನೆಲ್ಲ ಇದೆ ಅಂತಂದ್ಬಿಟ್ಟು. ಸೊ ಫಸ್ಟ್ ಕಾರ್ಡ್ ಏನೇಳಿ ದ ವರ್ಲ್ಡ್ ಕಾರ್ಡ್ ಬಂದಿದೆ, ಕಂಗ್ರ್ಯಾಚುಲೇಷನ್ಸ್. ಸೊ ಸೆಕೆಂಡ್ ಕಾರ್ಡ್ ಬಂದು ಪೇಜ್ ಆಫ್ ವ್ಯಾಂಡ್ಸ್, ಜಡ್ಜ್ಮೆಂಟ್ ಬಂದಿದೆ, ಕಂಗ್ರ್ಯಾಚುಲೇಷನ್ಸ್. ಡೆತ್ ಕಾರ್ಡ್ ಬಂದಿದೆ. ಲೈಕ್ ಇಲ್ಲಿ ಒಂದು ನ್ಯೂ ಬಿಗಿನಿಂಗ್ಸ್ ನಿಮ್ಮ ಲೈಫಲ್ಲಿ ಸ್ಟಾರ್ಟ್ ಆಗ್ತಾ ಇರ್ಬೋದು. ಆ್ಯಂಡ್ ಮೇಜರ್ಲಿ ನಿಮ್ಮ ಲವ್ ಲೈಫಲ್ಲಿ ನ್ಯೂ ಬಿಗಿನಿಂಗ್ಸ್ ಅಂದರೆ ವಿತ್ ಲಾಟ್ ಆಫ್ ಚೇಂಜಸ್. ಅದು ನಿಮಗೆ ಕೆಲವೊಂದು ವಿಚಾರಗಳು ಹರ್ಟ್ ಮಾಡುವಂಥ ಚಾನ್ಸಸ್ ಇರುತ್ತೆ. ಇನ್ ಕಮ್ಮಿಂಗ್ ಡೇಸಲ್ಲಿ ಕೆಲವೊಂದು ವಿಚಾರಗಳು ನಿಮಗೆ ಓಪನ್ ಅಪ್ ಆಗುವಂಥ ಸ್ಟೇಜ್ ಇದೆ. ಆ್ಯಂಡ್ ಕೆಲವೊಂದು ವಿಷಯಗಳು ನಿಮ್ಮ ಪಾರ್ಟ್ನರ್ ನಿಮ್ಮ ಕಡೆಯಿಂದ ಏನಾದರೂ ಹೈಡ್ ಮಾಡಿದರೆ ಅದು ನಿಮಗೆ ಗೊತ್ತಾಗುವಂಥದ್ದು ಟೈಮ್ ತುಂಬ ಹತ್ತಿರ ಇದೆ ಅಂತ ಹೇಳ್ಬೋದು. ಬಿಕಾಸ್ ನಿಮಗೆ ತುಂಬ ಕನ್ಫ್ಯೂಷನ್ಸ್ನಲ್ಲಿ ಕೆಲವು ದಿನಗಳಿಂದ ನೀವು ಲೈಫ್ ಲೀಡ್ ಮಾಡ್ತಾಯಿದ್ದೀರ ಅಂತ ಹೇಳ್ಬೋದು. ಸಮ್ ಪೀಪಲ್ಗೆ ಏನು ಮಾಡಬೇಕು ಅಥವಾ ಈ ವ್ಯಕ್ತಿಗೋಸ್ಕರ ವೆಯ್ಟ್ ಮಾಡಬೇಕಾ, ಇವರನ್ನೇ ನಾನು ಲೈಫ್ ಅಂದ್ಕೊಂಡಿದ್ದೆ ಬಟ್ ಇವ್ರ ಕಡೆಯಿಂದ ನನಗೆ ಚೀಟಿಂಗ್ ಆಗಿದೆ ಅನ್ನೋ ಥರ. ಲೈಕ್ ಕಂಪ್ಲೀಟಾಗಿ ನೀವು ಅವ್ರನ್ನ ಟ್ರಸ್ಟ್ ಮಾಡಿದ್ರಿ, ಬಟ್ ಆ ಟ್ರಸ್ಟ್ ಎಲ್ಲೋ ಬ್ರೇಕ್ ಆಗಿದೆ. ಹಾಯ್ ಆಲ್. ಸೊ ಇಲ್ಲಿ ತೋರಿಸ್ತಾ ಇರೋವಂಥ ಕ್ರಿಸ್ಟಲ್ ಬ್ರೇಸ್ಲೆಟ್ಸ್ ಆಲ್ರೆಡಿ
ಬುಕ್ ಮಾಡಿಕೊಂಡು ಅವರಿಗೋಸ್ಕರ ಅಂತ ಮಾಡಿರೋವಂಥದ್ದು. ಇದು ಬಂದು ಲವ್ ಆ್ಯಂಡ್ ರಿಲೇಷನ್ಶಿಪ್ ಹೀಲಿಂಗ್ ಬ್ರೇಸ್ಲೆಟ್. ಇದನ್ನು ನೀವು ಬ್ರೇಕಪ್ಪಲ್ಲಿದ್ದರೆ, ನೋ ಕಾಂಟ್ಯಾಕ್ಟಲ್ಲಿದ್ದರೆ ವೇರ್ ಮಾಡ್ಬೋದು. ಆಲ್ಸೋ ಸೆಲ್ಫ್ ಲವ್ಗೋಸ್ಕರನೂ ವೇರ್ ಮಾಡ್ಬೋದು. ತುಂಬ ಚೆನ್ನಾಗಿ ಇದು ನಿಮ್ಮಲ್ಲಿರುವಂಥ ಒಂದು ಬ್ಲಾಕೇಜಸ್ನ ಕ್ಲಿಯರ್ ಮಾಡೋಕ್ಕೆ ಹೆಲ್ಪ್ ಆಗುತ್ತೆ ಅಂತ ಹೇಳ್ಬೋದು. ಆ್ಯಂಡ್ ಇಲ್ಲಿ ನೆಕ್ಸ್ಟ್ ಬಂದು ಇದು ಕಸ್ಟಮೈಸೇಷನ್. ಇದು ಬಂದು ಬಿಸ್ನೆಸ್ ಗ್ರೋತಿಗೆ ಆ್ಯಂಡ್ ಇದು ಮಲ್ಟಿಪರ್ಪಸ್ಗೆ ಅಂತಲೇ ಹೇಳಿದ್ರು ತಪ್ಪಾಗೋದಿಲ್ಲ. ಸಿಟ್ರೀನ್, ಗ್ರೀನ್ ಅವೆಂಚೂರಿನ್ ಆ್ಯಂಡ್ ಪ್ಯಾರೆಟಿಂದ ಕಾಂಬಿನೇಷನ್ ಮಾಡಿರೋವಂಥದ್ದು. ಇದು ಬಿಸ್ನೆಸ್ಸಲ್ಲಿ ಹೆಲ್ಪ್ ಆಗುತ್ತೆ ಆ್ಯಂಡ್ ಮನಿ ಮ್ಯಾಗ್ನೆಟ್ ಅಂತಲೇ ಹೇಳ್ಬೋದು. ತುಂಬ ಚೆನ್ನಾಗಿ ಮನಿಯನ್ನು ಅಟ್ರ್ಯಾಕ್ಟ್ ಮಾಡೋಕ್ಕೆ ಹೆಲ್ಪ್ ಮಾಡುತ್ತೆ. ಸೊ ಇದನ್ನು ನೀವು ಬೇಕು ಅಂದರೆ ಬುಕ್ ಮಾಡ್ಕೊಳ್ಬೋದು. ಮೇಲೆ ವಾಟ್ಸಪ್ ನಂಬರ್ ಕೊಟ್ಟಿದ್ದೀನಿ, ಅದಕ್ಕೆ ನೀವು ಮೆಸೇಜನ್ನು ನಿಮಗೆ ನಿಮ್ಮ ಪಾರ್ಟ್ನರ್ ಬಗ್ಗೆ ಕೆಲವೊಂದು ಡೌಟ್ಸ್ ಇರ್ಬೋದು. ಬಟ್ ಅದಕ್ಕೆಲ್ಲದಕ್ಕೂ ಒಂದು ಜಡ್ಜ್ಮೆಂಟ್ ಅನ್ನೋದು ಸಿಗೋವಂಥ ಟೈಮ್ ಅಂತ ಹೇಳ್ಬೋದು. ಅಥವಾ ನಿಮ್ಗೆ ಯಾವುದಾದ್ರೂ ಕೋರ್ಟ್ ಕೇಸಸ್ ಇದ್ದರೆ ಅಥವಾ ಡಿವೋರ್ಸಿಗೆ ನೀವು ಟ್ರೈ ಮಾಡ್ತಾಯಿದ್ರೆ ಅದು ನಿಮಗೆ ಸಿಗುವಂಥ ಚಾನ್ಸಸ್ ಇದೆ. ಸೊ ಅಲ್ಲಿ ನೀವು ಜಡ್ಜ್ಮೆಂಟ್ ಅನ್ನೋದನ್ನ ನೋಡ್ತೀರಾ. ಆ ಜಡ್ಜ್ಮೆಂಟ್ ಕಾರ್ಡ್ ಬಂದಿರೋದ್ರಿಂದ ಕೆಲವೊಂದು ವಿಚಾರಗಳು ನಿಮ್ಮ ಪರವಾಗಿ ಆಗುವಂಥ ಚಾನ್ಸಸ್ ಇದೆ. ಆ್ಯಂಡ್ ಪೇಜ್ ಆಫ್ ಫ್ಯಾನ್ಸ್ ಇರೋದ್ರಿಂದ ನೀವು ಯಾವುದಾದ್ರೂ ಆ್ಯಕ್ಷನ್ನ ತೊಗೊಳ್ಬೇಕು ಅಂದ್ಕೊಳ್ತಾ ಇದ್ದರೆ ನಿಮ್ಮ ಪಾರ್ಟ್ನರ್ ಕಡೆಗೆ, ಸೊ ಅದು ಡಿಲೇ ಆಗ್ತಾ ಇರ್ಬೋದು. ಬಿಕಾಸ್ ಯಾಕೆ ಅಂತಂದರೆ ಇಟ್ಸ್ ನಾಟ್ ದ ರೈಟ್ ಟೈಮ್. ಸೊ ಕರೆಂಟ್ಲಿ ಅದು ನಿಮಗೆ ರೈಟ್ ಟೈಮ್ ಆಗಿರಲಿಲ್ವೇನೋ, ಬಟ್ ಫ್ಯೂಚರಲ್ಲಿ ನಿಮಗೆ ಒಂದು ನ್ಯೂ ಬಿಗಿನಿಂಗ್ಸ್ ಸ್ಟಾರ್ಟ್ ಆಗುವಂಥದ್ದಿದೆ. ಯಾಕೆ ಅಂತ ಅಂದರೆ ಇಲ್ಲಿ ದ ಫಸ್ಟ್ ಕಾರ್ಡೇ ದ ವರ್ಡ್ ಕಾರ್ಡ್ ಬಂದಿರೋವಂಥದ್ದು ಪೈಲ್ 1 ಅವರಿಗೆ. ಸೊ ಏನು ಅಂತಂದರೆ ಈ ವ್ಯಕ್ತಿ ನಿಮ್ಮ ಜೊತೆ ಇದ್ದಾಗ ಅಥವಾ ನೀವು ಅವ್ರ ಜೊತೆ ಇದ್ದಾಗ ಫುಲ್ಫಿಲ್ಮೆಂಟ್ನ ಫೀಲ್ ಮಾಡ್ತಾಯಿದ್ರಿ. ಲೈಕ್ ಕಂಪ್ಲೀಟಾಗಿ ನೀವು ಈ ಪರ್ಸನ್ನ ಎಷ್ಟು ಟ್ರಸ್ಟ್ ಮಾಡಿದ್ರಿ ಅಂತಂದರೆ ನೆಕ್ಸ್ಟು ನಿಮಗೆ ಯಾರನ್ನೂ ಸಹ ನಂಬೋದಕ್ಕೆ ತುಂಬ ಕಷ್ಟ ಆಗ್ತದೆ. ಸೊ ಆ ಥರ ಇದ್ರಿ ನೀವು ಸಹ ಈ ಒಂದು ರಿಲೇಷನ್ಶಿಪ್ಪಲ್ಲಿ ಲಾಯಲ್ಲಾಗಿ ಇದ್ರಿ ಅಂತ ಬರ್ತಾಯಿದೆ. ಸೊ ಮೇಯ್ನಾಗಿ ಲಾಯಲ್ಲಾಗಿ ಇದ್ರಿ ಅಂತ ಬರ್ತಾ ಇರೋದ್ರಿಂದ ಇಲ್ಲಿ ರಿಯೂನಿಯನ್ ಚಾನ್ಸಸ್ ಡೆಫಿನೆಟ್ಲಿ ಖಂಡಿತವಾಗ್ಲೂ ರಿಯೂನಿಯನ್ ಚಾನ್ಸಸ್ ಇದೆ. ಮತ್ತು ಇದು ಕನೆಕ್ಟ್ ಆಗ್ತಾ ಇರುತ್ತೆ. ಲೈಕ್ ಬ್ರೇಕ್ ಆದ್ರೂ ಸಹ ಇದು ಮತ್ತೆ ಕನೆಕ್ಟ್ ಆಗುತ್ತೆ. ಸೊ ಆ ಒಂದು ಸಿಚುವೇಶನ್ಸ್ ಇಲ್ಲಿ ಇರೋದ್ರಿಂದ ನೀವು ಈ ವ್ಯಕ್ತಿಗೋಸ್ಕರ ವೆಯ್ಟ್ ಮಾಡಬಹುದು. ಆ್ಯಂಡ್ ದ ಡೆತ್ ಕಾರ್ಡ್ ಇಲ್ಲಿ ಇರೋದ್ರಿಂದ ಸಮ್ ಚೇಂಜಸ್ನ ನೀವು ಆಕ್ಸೆಪ್ಟ್ ಮಾಡಬೇಕಾಗುತ್ತೆ ನಿಮ್ಮ ಪಾರ್ಟ್ನರಲ್ಲಿ. ಯಾಕೆ ಅಂತಂದರೆ ಈ ಪರ್ಸನ್ ಮುಂಚೆ ಹೇಗಿದ್ದರು ಕರೆಕ್ಟ್ಲಿ ಆ ಥರ ಇಲ್ಲ. ಸೊ ಒಂದು ಕಂಪ್ಲೀಟ್ ಒಂದು ಡಿಫ್ರೆಂಟ್ ಪರ್ಸನ್ ಆಗಿರ್ಬೋದು, ಅಥವಾ ಅವ್ರ ಥಾಟ್ಸಲ್ಲಿ ಅವ್ರೇನು ಯೋಚನೆ ಮಾಡ್ತಾರೆ ಅಥವಾ ಅವ್ರ ಲೈಫ್ ಹೇಗೆ ಲೀಡ್ ಮಾಡ್ತಾರೆ ಅದರಲ್ಲಿ ಕೆಲವೊಂದು ಮೇಜರ್ ಚೇಂಜಸ್ ಆಗಿರ್ಬೋದು. ಸೊ ಅದನ್ನು ಇಲ್ಲಿ ಆಕ್ಸೆಪ್ಟ್ ಮಾಡಬಹುದು, ಬಿಡ್ಬೋದು. ಅಥವಾ 2 ನಿಮಗೆ ಬಿಟ್ಟಿರೋದು. ಸೊ ಇದೆರಡನ್ನು ನೀವು ಮಾಡಬಹುದು. ಇಲ್ಲಿ 2ರಲ್ಲಿ ಒಂದನ್ನು ಮಾಡ್ಬೋದು. ಪೈಲ್ 1 ಅವರಿಗೆ ರೀಡಿಂಗ್ ಇದಾಗಿತ್ತು. ಥ್ಯಾಂಕ್ ಯು ಸೋ ಮಚ್ ಪೈಲ್ 1 ಯಾರೆಲ್ಲ ಚೂಸ್ ಮಾಡಿದ್ರಿ. ಸೊ ವೆಲ್ಕಮ್ ಪೈಲ್ 2. ಥ್ಯಾಂಕ್ ಯು ಸೋ ಮಚ್ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿದ್ದೀರಾ, ನಿಮ್ಮೆಲ್ಲರಿಗೂ ಧನ್ಯವಾದಗಳು. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್. ಲೈಕ್ ಇಲ್ಲಿ ಪೈಲ್ 2 ಅವ್ರು ಯಾರೆಲ್ಲ ಚೂಸ್ ಮಾಡಿದ್ದೀರಾ, ನಿಮಗೆ ಏನೆಲ್ಲ ಎನರ್ಜೀಸ್ ಬರುತ್ತೆ ನೋಡೋಣ. ಓಕೆ, ಫೈನ್. 4 ಕಾರ್ಡ್ಸ್ ಬಂದಿದೆ. ಸೊ ಫಸ್ಟ್ ಕಾರ್ಡ್ 5 ಆಫ್ ಕಪ್ಸ್. ಓಕೆ, ಪೇಜ್ ಆಫ್ ಸೋರ್ಡ್ಸ್, ಏಸ್ ಆಫ್ ಪೆಂಟಿಕಲ್ಸ್, ಸೊ 6 ಆಫ್ ಸೋರ್ಡ್ಸ್. ಸೊ ಫಸ್ಟ್ ಪೈಲ್ 2 ಅವ್ರಿಗೆ ಒಂದು ಕ್ಲಾರಿಟಿ ಏನು ಅಂತ ಅಂದರೆ, ನೀವೇನೇ ಅಂದ್ಕೊಳ್ತಾ ಇದ್ರೂ ನೀವು ವರ್ಕ್ ಬಗ್ಗೆ ಆಗಿರಲಿ ಅಥವಾ ನಿಮ್ಮ ರಿಲೇಷನ್ಶಿಪ್ ಬಗ್ಗೆ ಆಗಿರಲಿ ಅಥವಾ ನಿಮ್ಮ ಮ್ಯಾರೇಜ್ ಬಗ್ಗೆ ಆಗಿರಲಿ, ಏನೇ ಅಂದ್ಕೊಳ್ತಾ ಇದ್ರು ಇಟ್ ಟೇಕ್ಸ್ ಅಗೈನ್ 1 ಇಯರ್ ಟೈಮ್ ಅಂತ ಬರ್ತಾ ಇದೆ. ಇನ್ನು 1 ಇಯರ್ ಇದಕ್ಕೆ ಟೈಮ್ ನೀವು ಕೊಡಬೇಕಾಗತ್ತೆ. ಯಾಕೆ ಅಂತಂದರೆ ಆ ಒಂದು 1 ಇಯರಲ್ಲಿ ಚೇಂಜಸ್ ಆಗುವಂಥ ಚಾನ್ಸಸ್ ಇದೆ. ಆ್ಯಂಡ್ 5 ಆಫ್ ಕಪ್ಸಲ್ಲಿ ಇರೋದ್ರಿಂದ ಸೊ ನೀವು ನಿಮ್ಮ ಪಾರ್ಟ್ನರ್ ಬಗ್ಗೆ ಥಿಂಕ್ ಮಾಡ್ತಾಯಿದ್ರೆ ಅವ್ರು ಏನಾದರೂ ಯೋಚನೆ ಮಾಡ್ತಾ ಇದ್ದಾರಾ ಅಂತ. ಸೊ ಕರೆಂಟ್ಲಿ ಅವರು ತುಂಬ ಕನ್ಫ್ಯೂಷನಲ್ಲಿ ಇದ್ದಾರೆ ಅಂತ ಹೇಳಬಹುದು.
ಯಾಕೆಂತಂದರೆ ಅವ್ರಿಗೆ ನಿಮ್ಮನ್ನು ಕಾಂಟ್ಯಾಕ್ಟ್ ಮಾಡೋದಕ್ಕೂ ಆಗ್ತಾಯಿಲ್ಲ, ಅಥವಾ ನಿಮ್ಮನ್ನು ಕಂಪ್ಲೀಟಾಗಿ ಮರೆತು ಮೂವ್ ಆನ್ ಆಗೋದಕ್ಕೂ ಆಗ್ತಾಯಿಲ್ಲ. ಜಸ್ಟ್ ದೇ ಆರ್ ಲೈಕ್ ನೋಡಿ ಈ ಪರ್ಸನ್ ಹೇಗೆ ನಿಂತಿದ್ದಾರಲ್ವ, ಸೊ ಆ ಥರ ಇದ್ದಾರೆ. ಯಾವುದೇ ಡಿಸಿಷನ್ಸ್ನ ಅವ್ರಿಗೆ ತೊಗೊಳಕ್ಕಾಗ್ತಾಯಿಲ್ಲ, ಲೈಕ್ ಕಂಪ್ಲೀಟಾಗಿ ಅವ್ರಿಗೆ ನಿಮ್ಮಿಂದ ಮೂವ್ ಆನ್ ಆಗೋಕ್ಕಾಗ್ತಾಯಿಲ್ಲ. ಇಲ್ಲಿ ಕೆಲವೊಂದು ವಿಚಾರಗಳಲ್ಲಿ ನಿಮ್ಮ ಫ್ಯಾಮಿಲಿ ಇಶ್ಯೂಸ್ ಇರಬಹುದು, ಅಥವಾ ಅವ್ರ ಫ್ಯಾಮಿಲಿ ಕಡೆಯಿಂದ ಇಶ್ಯೂಸ್ ಇರಬಹುದು. ಸೊ ಇದೊಂದು ಮೇಜರಾಗಿ ಬರ್ತಾ ಇದೆ. ಆ್ಯಂಡ್ 7 ಆಫ್ ಸ್ವಾರ್ಡ್ಸ್ ಇರೋದ್ರಿಂದ ಕೆಲವೊಬ್ಬರಿಗೆ ಇಲ್ಲಿ ಚೀಟಿಂಗ್ ಅಂತೂ ಖಂಡಿತ ಆಗಿದೆ. ಆ ವ್ಯಕ್ತಿ ನಿಮಗೆ ಮೋಸ ಮಾಡಿ ಹೋಗಿರೋದಂತೂ ನಿಜ. ಬಟ್ ಈ ಒಂದು 2025 ಅಂತಲೇ ತೊಗೊಳ್ಬಹುದು ನೀವು, ಬಿಕಾಸ್ ಇಟ್ಸ್ ಇನ್ನು ಬಿಗಿನಿಂಗ್ ಆಗಿರೋದ್ರಿಂದ 2025ಅಲ್ಲಿ ಆ ವ್ಯಕ್ತಿ ರಿಟರ್ನ್ ಆಗುವಂಥ ಚಾನ್ಸಸ್ ಇದೆ. ಸಮ್ಒನ್ ಫ್ರಮ್ ದ ಪಾಸ್ಟಲ್ಲಿ ಯಾರೆಲ್ಲ ಇದ್ದರು ಅವರು ನಿಮ್ಮ ಲೈಫಿಗೆ ವಾಪಸ್ ಬರುವಂಥ ಚಾನ್ಸಸ್ ಇದೆ. 5 ಆಫ್ ಪೆಂಟಿಕಲ್ಸ್ ಇಲ್ಲಿ ಇರೋದ್ರಿಂದ ವಿತ್ 5 ಮಂತ್ಸ್, ಈ ಒಂದು ಸ್ಟಾರ್ಟಿಂಗ್ 5 ಮಂತ್ಸ್ ಏನಿದೆ, ಆ 5 ಮಂತ್ಸಲ್ಲಿ ಆ್ಯಕ್ಷನ್ಸ್ ತೊಗೊಳ್ಳೋದು ಕಡಿಮೆ. ಬಟ್ ಆಫ್ಟರ್ ಅದಾದ ನಂತರ ಏನಾಗುತ್ತೆ, ಕೆಲವೊಂದು ಆ್ಯಕ್ಷನ್ಸ್ನ ಅವ್ರು ತಗೊಳ್ತಾರೆ. ಅದು ನಿಮಗೆ ಸಡನ್ನಾಗಿ ಒಂದು ಸರ್ಪ್ರೈಸಿಂಗ್ ಆಗಿರುತ್ತೆ. ವೆನ್ ಯು ಲೆಟ್ ಗೋ, ನೀವು ಯಾವಾಗ ಇದನ್ನೆಲ್ಲ ಲೆಟ್ ಗೋ ಮಾಡ್ತೀರಾ, ಓಕೆ ಫೈನ್, ನಾನೀಗ ನನ್ನ ಪಾಡಿಗೆ ನಾನು ಇರ್ತೀನಿ, ಸೊ ಜಾಸ್ತಿ ಚಿಂತೆ ಮಾಡೋದಿಲ್ಲ, ಸೊ ಈ ಥರ ನೀವು ಯಾವಾಗ ಯೋಚನೆ ಮಾಡ್ತೀರೋ ಆಗ ನಿಮಗೆ ಕೆಲವೊಂದು ಮಿರಾಕಲ್ಸ್ ಆಗ್ತೋಗುತ್ತೆ. ಯಾಕೆ ಅಂತಂದರೆ ಲಾ ಆಫ್ ಅಟ್ರಾಕ್ಷನಲ್ಲೂ ಅದನ್ನು ಹೇಳೋದು, ಯಾವಾಗ ನೀವೆಲ್ಲವನ್ನು ಲೆಟ್ ಗೋ ಮಾಡ್ತೀರಾ, ಸರೆಂಡರ್ ಆಗ್ತೀರಾ ಯೂನಿವರ್ಸ್ಗೆ, ಆವಾಗ ಕಂಪ್ಲೀಟಾಗಿ ನಿಮ್ಮ ಫ್ರೀಕ್ವೆನ್ಸಿ ಪ್ರಕಾರ ಯೂನಿವರ್ಸ್ ನಿಮಗೆ ನೀವು ಇಷ್ಟಪಟ್ಟಿದ್ದನ್ನು ಕೊಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಹಾಯ್ ಆಲ್. ಸೊ ಇಲ್ಲಿ ತೋರಿಸ್ತಾ ಇರೋವಂಥ ಕ್ರಿಸ್ಟಲ್ ಬ್ರೇಸ್ಲೆಟ್ಸ್ ಆಲ್ರೆಡಿ ಬುಕ್ ಮಾಡಿಕೊಂಡು ಅವರಿಗೋಸ್ಕರ ಅಂತ ಮಾಡಿರೋವಂಥದ್ದು. ಇದು ಬಂದು ಲವ್ ಆ್ಯಂಡ್ ರಿಲೇಷನ್ಶಿಪ್ ಹೀಲಿಂಗ್ ಬ್ರೇಸ್ಲೆಟ್. ಇದನ್ನು ನೀವು ಬ್ರೇಕಪ್ಪಲ್ಲಿದ್ದರೆ, ನೋ ಕಾಂಟ್ಯಾಕ್ಟಲ್ಲಿದ್ದರೆ ವೇರ್ ಮಾಡ್ಬೋದು. ಆಲ್ಸೋ ಸೆಲ್ಫ್ ಲವ್ಗೋಸ್ಕರನೂ ವೇರ್ ಮಾಡ್ಬೋದು. ತುಂಬ ಚೆನ್ನಾಗಿ ಇದು ನಿಮ್ಮಲ್ಲಿರುವಂಥ ಒಂದು ಬ್ಲಾಕೇಜಸ್ನ ಕ್ಲಿಯರ್ ಮಾಡೋಕ್ಕೆ ಹೆಲ್ಪ್ ಆಗುತ್ತೆ ಅಂತ ಹೇಳ್ಬೋದು. ಆ್ಯಂಡ್ ಇಲ್ಲಿ ನೆಕ್ಸ್ಟ್ ಬಂದು ಇದು ಕಸ್ಟಮೈಸೇಷನ್. ಇದು ಬಂದು ಬಿಸ್ನೆಸ್ ಗ್ರೋತಿಗೆ ಆ್ಯಂಡ್ ಇದು ಮಲ್ಟಿಪರ್ಪಸ್ಗೆ ಅಂತಲೇ ಹೇಳಿದ್ರು ತಪ್ಪಾಗೋದಿಲ್ಲ. ಸಿಟ್ರೀನ್, ಗ್ರೀನ್ ಅವೆಂಚೂರಿನ್ ಆ್ಯಂಡ್ ಪೈರೆಟಿಂದ ಕಾಂಬಿನೇಷನ್ ಮಾಡಿರೋವಂಥದ್ದು. ಇದು ಬಿಸ್ನೆಸ್ಸಲ್ಲಿ ಹೆಲ್ಪ್ ಆಗುತ್ತೆ ಆ್ಯಂಡ್ ಮನಿ ಮ್ಯಾಗ್ನೆಟ್ ಅಂತಲೇ ಹೇಳ್ಬೋದು. ತುಂಬ ಚೆನ್ನಾಗಿ ಮನಿಯನ್ನು ಅಟ್ರ್ಯಾಕ್ಟ್ ಮಾಡೋಕ್ಕೆ ಹೆಲ್ಪ್ ಮಾಡುತ್ತೆ. ಸೊ ಇದನ್ನು ನೀವು ಬೇಕು ಅಂದರೆ ಬುಕ್ ಮಾಡ್ಕೊಳ್ಬೋದು. ಮೇಲೆ ವಾಟ್ಸಪ್ ನಂಬರ್ ಕೊಟ್ಟಿದ್ದೀನಿ, ಅದಕ್ಕೆ ನೀವು ಮೆಸೇಜನ್ನು. ಸೊ ಯಾರಿಗಾದರೂ ತುಂಬ ಕನ್ಫ್ಯೂಷನ್ಸ್ ಆಗ್ತಾಯಿದೆ, ಈ ವ್ಯಕ್ತಿಗೆ ವೆಯ್ಟ್ ಮಾಡಬೇಕಾ ಬಿಡಬೇಕಾ ಅಂತ ಇದ್ದರೆ, ಸೊ ಯು ಕ್ಯಾನ್ ವೆಯ್ಟ್ 1 ಇಯರ್. ಸೊ 2025 ನೀವು ವೆಯ್ಟ್ ಮಾಡಬಹುದು ಈ ವ್ಯಕ್ತಿಗೋಸ್ಕರ. ಯಾಕೆ ಅಂತಂದರೆ ಅವರ ಒಂದು ಇನ್ಡಿಸಿಷನ್ಸು, ಏನು ತಪ್ಪು ನಿರ್ಧಾರ ಅವರು ಮಾಡಿದರು ನಿಮ್ಮನ್ನು ಬಿಟ್ಟು ಹೋಗಿ, ಸೊ ಅದು ರಿಯಲೈಸೇಷನ್ ಅವ್ರಿಗೆ ಇವಾಗ ಆಗ್ತಾಯಿದೆ. ಸೊ ದಟ್ಸ್ ವೈ ಅವ್ರಿಗೆ ನಿಮ್ಮನ್ನ ಕಾಂಟ್ಯಾಕ್ಟ್ ಮಾಡೋದಕ್ಕೂ ಆಗ್ತಾಯಿಲ್ಲ, ಅಥವಾ ನಿಮ್ಮಿಂದ ಮೂವ್ ಆನ್ ಆಗೋದಕ್ಕೂ ಆಗ್ತಾಯಿಲ್ಲ. ಸೊ ಈಗ ನಾನು ಕಾಂಟ್ಯಾಕ್ಟ್ ಮಾಡಿದ್ರೆ ಅವರು ಎಲ್ಲಿ ನನ್ನ ಬಗ್ಗೆ ತಪ್ಪು ತಿಳ್ಕೊತಾರೋ, ಅಥವಾ ಅವ್ರು ನನ್ನ ಇವಾಗ ಅಕ್ಸೆಪ್ಟ್ ಮಾಡ್ತಾರೋ ಇಲ್ವೋ, ಬಿಕಾಸ್ ನಿಮ್ಮಿಬ್ಬರ ಮಧ್ಯೆ ತುಂಬ ಲಾಂಗ್ ಗ್ಯಾಪ್ ಆಗಿರಬಹುದು. ಸೊ ಅವರಿಗೂ ಸಹ ಅನ್ನಿಸ್ತಾ ಇರ್ಬೋದು ಅವರು ಇನ್ನೂ ನನ್ನ ಪ್ರೀತಿಸ್ತಾ ಇದ್ದಾರೋ ಇಲ್ವೋ ಒಂದು ಡೌಟ್ಸ್ ಅವ್ರಿಗೂ ಇದೆ. ಆ್ಯಂಡ್ ಸ್ಟಾಕಿಂಗ್ ಎನರ್ಜಿ ಇದೆ. ಸ್ಟಾಕಿಂಗ್ ಎನರ್ಜಿ ಅಂತಂದರೆ ಲೈಕ್ ನೀವೇನು ಮಾಡ್ತೀರಾ, ಅಥವಾ ನಿಮ್ಮ ಲೈಫಲ್ಲಿ ಏನಾಗ್ತಾ ಇದೆ ಅದನ್ನು ತಿಳ್ಕೊಳ್ಳೋಕ್ಕೆ ಇವ್ರಿಗೆ ಕ್ಯೂರಿಯಾಸಿಟಿ. ಲೈಕ್ ಥ್ರೂ ಸೋಷಿಯಲ್ ಮೀಡಿಯಾ ಇವರು ನಿಮ್ಮ ಬಗ್ಗೆ ಸರ್ಚ್ ಮಾಡ್ಬೋದು. ಸೊ ಈ ಒಂದು ಎನರ್ಜಿ ಈ ಪೈಲ್ 2 ಅವರಿಗೆ ಬರ್ತಾ ಇದೆ. ಆ್ಯಂಡ್ ಓವರ್ ಆಲ್ ರೀಡಿಂಗ್ ಪ್ರಕಾರ ಯು ಕ್ಯಾನ್ ವೆಯ್ಟ್ ಫಾರ್ ದಿಸ್ ಪರ್ಸನ್ ಅಂತ ಹೇಳ್ಬೋದು. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್. ಇಫ್ ಇನ್ ಕೇಸ್ ಪರ್ಸನಲ್ ಕನ್ಸಲ್ಟೇಷನ್ ಬೇಕಾದರೆ ಡಿಸ್ಕ್ರಿಪ್ಷನಲ್ಲಿ ವಾಟ್ಸಪ್ ನಂಬರ್ ಕೊಟ್ಟಿರ್ತೀನಿ, ಅದಕ್ಕೆ ನೀವು ಕಾಂಟ್ಯಾಕ್ಟ್ ಮಾಡ್ಬೋದು. ಕಾಂಟ್ಯಾಕ್ಟ್ ಮೀನ್ಸ್ ವಾಟ್ಸಪ್ ಮಾಡಬಹುದು. ಆ್ಯಂಡ್ ಆಲ್ಸೋ ಬ್ರೇಸ್ಲೆಟ್ಸ್ ಅವೈಲಬಲ್ ಇದೆ, ಯು ಕ್ಯಾನ್ ಪರ್ಚೇಸ್. ಥ್ಯಾಂಕ್ ಯು.